ಸಿದ್ದರಾಮಯ್ಯ ಸರ್ಕಾರ ಬಹಳ ಬಂಡತನದಿಂದ ನಡ್ಕೊಳ್ತಾ ಇದೆ. ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರುವಂಥ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಶುರುವಾಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಬಂದು ತಲುಪಿದೆ. ಅಬಕಾರಿ ಇಲಾಖೆಯಲ್ಲಿ ಒಂದು ಕಡೆ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಅಬಕಾರಿ ಇಲಾಖೆಯಲ್ಲಿ ಟಾರ್ಗೆಟ್ಗಳನ್ನು ಜಾಸ್ತಿ ಮಾಡಿಕೊಂಡು ಒಂದು ಕುಡುಕರ ರಾಜ್ಯವನ್ನಾಗಿ ಮಾಡ್ತಾ ಇರೋದು ಒಂದು ಕಡೆ ಆದರೆ, ಮನಸೋ ಇಚ್ಛೆ ಬೇಕಾಬಿಟ್ಟು ಲೈಸೆನ್ಸ್ಗಳನ್ನು, ಲಿಕ್ಕರ್ ಲೈಸೆನ್ಸ್ಗಳನ್ನು CL2, CL7, CL9 ಏನು ಮೊನ್ನೆ ದಿನ ನಾನು ಏನು ಹೇಳಿದ್ದೇನೆ, 500 ಮೀಟ್ರಿಗೆ ಒಂದು ಲಿಕ್ಕರ್ ಶಾಪ್ಗಳು ಸಿಗ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದ್ರು. ಯಾಕೆ ಅಂತ ಹೇಳಿದ್ರೆ ಇವರ ರಾಜ್ಯ ಸರ್ಕಾರದ ನೀತಿಯ ಪರಿಣಾಮವಾಗಿ ಇಷ್ಟು ಭ್ರಷ್ಟಾಚಾರ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ಯಾವುದೇ ಇಲಾಖೆ ನೀವು ತೆಗೆದುಕೊಳ್ಳಿ, ಇವತ್ತು ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಹಗರಣ ಅಂತೇಳಿ ಅದರ ಅಧ್ಯಕ್ಷರು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಮತ್ತು ಆಡಿಯೋ ಟೇಪ್ ಏನು ರಿಲೀಸ್ ಆಗಿದೆ, ಅದರಲ್ಲಿ ಮಂತ್ರಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ. ತಿಮ್ಮಾಪುರ ಅವ್ರದ್ದು, ಅವರ ಮಗನ ವಿಚಾರವೂ ಕೂಡ ಉಲ್ಲೇಖ ಆಗಿದೆ, ಮುಖ್ಯಮಂತ್ರಿಗಳ ಬಗ್ಗೆನೂ ಉಲ್ಲೇಖ ಆಗಿದೆ. ಹಿಂದೂ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಉದ್ದುದ್ದ ಭಾಷಣ ಹೊಡೆದ್ರು ಮಂತ್ರಿಗಳು, ಅಬಕಾರಿ ಸಚಿವರು. ಒಂದು ಮಾನ್ಯ ಮುಖ್ಯಮಂತ್ರಿಗಳು ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಮಡಿಕೇರಿಯ ಗಣಪತಿ ಹತ್ಯೆ ಪ್ರಕರಣದಲ್ಲೂ ಕೂಡ, ಆತ್ಮಹತ್ಯೆ ಪ್ರಕರಣದಲ್ಲೂ ಕೂಡ ಜಾರ್ಜ್ ಅವರು ರಾಜೀನಾಮೆ ಕೊಡಬೇಕಾಯಿತು. ಇತ್ತೀಚೆಗೆ ಈ ಸರ್ಕಾರ ಬಂದ ಮೇಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು, ಸಚಿವರು ಅನಿವಾರ್ಯವಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗಾಗಿ ನಾವಿವತ್ತು ಆಗ್ರಹ ಪಡಿಸ್ತಾ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಬಕಾರಿಯ ವಿಚಾರದಲ್ಲಿ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಬೇಕು. ಅಬಕಾರಿ ಸಚಿವರ ರಾಜೀನಾಮೆಯನ್ನು ತೆಗೆದುಕೊಂಡು ಆಮೇಲೆ ಅದ್ರ ಬಗ್ಗೆ ತನಿಖೆ ಆಗಲಿ. ನಿನ್ನೆ ಮುಖ್ಯಮಂತ್ರಿ ಆದಿಯಾಗಿ ಮಂತ್ರಿಮಂಡಲದ ಸದಸ್ಯರ ಬಂಡತನವನ್ನು ನೀವು ಸದನದಲ್ಲಿ ನೋಡ್ತಾ ಇದ್ರೆ, ಸಚಿವರ ಸ್ಪಷ್ಟೀಕರಣ ಏನು ಕೊಟ್ಟಿದ್ದಾರೆ ಅದನ್ನು ಅವರ ಬಂಡತನವೂ ಕೂಡ ನೋಡ್ತಾ ಇದ್ರೆ, ಎಲ್ಲೋ ಒಂದು ಕಡೆ ಇದು ಕೇವಲ ಈ ಭ್ರಷ್ಟಾಚಾರ ಕೇವಲ ಸಚಿವರಿಗೆ ಸೀಮಿತ ಆಗಿಲ್ಲ. ಕರ್ನಾಟಕ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಮತ್ತು ಕಾಂಗ್ರೆಸ್ ಹೈಕಮಾಂಡಿಗೆ ಒಂದು ರೀತಿ ATM ಆಗಿ ಪರಿವರ್ತನೆ ಆಗಿದೆ. ಎಲ್ಲ ಸಂದರ್ಭದಲ್ಲೂ ಕೂಡ ಇದು ರುಜುವಾತು ಆಗ್ತಾ ಇದೆ. ಹಾಗಾಗಿ ಅಬಕಾರಿ ಪ್ರಕರಣ ಏನಿದೆ ಇದು ಮತ್ತೊಂದು ಪ್ರಕರಣ. ಮಂತ್ರಿಯ ಮೇಲೂ ಕೂಡ ಒತ್ತಡ ಇದೆ, ರಾಜೀನಾಮೆ ಕೊಡಬಾರ್ದು ಅಂತೇಳಿ. ಅವ್ರು ರಾಜೀನಾಮೆ ಕೊಟ್ಟರೆ ಯಾರ್ಯಾರು ಬಿಡೋಕೆ ಬರ್ತದೋ ಗೊತ್ತಿಲ್ಲ. ಹಾಗಾಗಿ ಅವ್ರನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಹಾಗಾಗಿ BJP ಹಾಗೂ JDS ನಿನ್ನೆ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ದೇವೆ. ಇವತ್ತು ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ.